ನಿಗಮದಲ್ಲಿ 82 ಕೋಟಿ ಹಣ ಹಗರಣ ಆಗಿದೆ ಅನ್ನೋ ವಿಚಾರ ಬಯಲಿಗೆ ಬರ್ತಾ ಇದ್ದಂತೆ ಮತ್ತೊಂದು ಪ್ರಶ್ನೆ ಇದೀಗ ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿರುವಂತದ್ದು. 89 ಕೋಟಿ ಹೋಗಿದ್ದು ಯಾರ ಅಕೌಂಟ್ಗೆ? ಹಾಗಾದ್ರೆ ಎಷ್ಟು ಅಕೌಂಟ್ಗಳಿಗೆ ಹಣ ಟ್ರಾನ್ಸ್ಫರ್ ಆಗಿದೆ ಗೊತ್ತಾ? ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ವಾಲ್ಮೀಕಿ ನಿಗಮ ಹಗರಣ ಒಂದು ಕಡೆ, ದಾವಣಗೆರೆಯಲ್ಲಿ ಇಬ್ಬರ ಆರೋಪಿಯನ್ನ ಬಂಧನ ಮಾಡಲಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರ ಅಕೌಂಟ್ಗೆ ಎಷ್ಟೆಷ್ಟು ಹಣ ವರ್ಗಾವಣೆ ಆಗಿದೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಕೊಡುವಂತಹ ಕೆಲಸವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಬರೋಬ್ಬರಿ 700 ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಆಗಿದೆಯಂತೆ. ದನ ಕಾಯೋನು, ಕುರಿ ಮೇಯಿಸೋನು ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆಯಂತೆ. ಗೊತ್ತು ಗುರಿ ಇಲ್ಲದೆ ಇರೋ ವ್ಯಕ್ತಿ ಅಕೌಂಟ್ಗೆ ಹಣ ವರ್ಗಾವಣೆಯಾಗಿದೆ. 5 ಲಕ್ಷದಿಂದ 2 ಕೋಟಿವರೆಗೂ ಒಂದೊಂದು ಅಕೌಂಟ್ಗೆ ಒಂದಷ್ಟು ಅಮೌಂಟ್ಗಳು ಟ್ರಾನ್ಸ್ಫರ್ ಆಗಿದ್ದಾವೆ. ಬ್ರಹ್ಮಾಂಡ ಭ್ರಷ್ಟಾಚಾರದ ಕಿಂಗ್ ಪಿನ್ ಸತ್ಯನಾರಾಯಣ ವರ್ಮಾ ಅನ್ನೋದು ಗೊತ್ತಾಗ್ತಾ ಇದೆ. ಈತನ ಮೂಲಕವೇ ಬರೋಬ್ಬರಿ 700 ಅಕೌಂಟ್ಗಳಿಗೆ ಹಣ ವರ್ಗಾವಣೆಯಾಗಿದೆ. 700 ಅಕೌಂಟ್ಗಳಿಗೆ ಸುಮಾರು 89 ಕೋಟಿ ಹಣವನ್ನ ವರ್ಗಾವಣೆ ಮಾಡಿದ್ದಾರೆ. ಎಲ್ಲ ಹಣವನ್ನ ಡ್ರಾ ಮಾಡಿದ್ದಾನೆ ಸತ್ಯನಾರಾಯಣ ವರ್ಮಾ. ಕಮಿಷನ್ ಹಣದ ಆಸೆಗೆ ಬಲಿಯಾದ್ರ ನಿಗಮದ ಮೇಲಾಧಿಕಾರಿ ಅನ್ನುವಂತಹ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಭೀಮಾ ನಾಯಕ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಭೀಮಾ ನಾಯಕ್, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿರೋದು ಗೊತ್ತಿರೋ ವಿಚಾರ. ಆದ್ರೆ 89 ಕೋಟಿ ಹಣ ಯಾರ್ಯಾರ ಅಕೌಂಟ್ಗೆ ಹೋಯ್ತು ಅನ್ನೋದು ಇದೀಗ ಪ್ರಶ್ನೆ ಆಗಿತ್ತು. ಅದಕ್ಕೆ ಉತ್ತರ ಕೂಡ ಸಿಕ್ಕಿದೆ. ನಿಜಕ್ಕೂ ಆಶ್ಚರ್ಯಕರ ಸಂಗತಿ ಅಲ್ವಾ? ದನ ಕಾಯೋನ್ಗೆ, ಕುರಿ ಮೇಯಿಸೋನ್ಗೆ ಹಣ ವರ್ಗಾವಣೆ ಆಗಿರೋದು. ಈಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಏನೋ ಅವ್ಯವಹಾರ ಆಯ್ತು, ಅದಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋ ಅಂಶ ಏನಂದ್ರೆ, ಟೋಟಲಿ 700 ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡ್ತಾರೆ ಬ್ಯಾಂಕ್ ಅಧಿಕಾರಿಗಳು ಸೇರಿದಂತೆ. ಏನು ಸತ್ಯನಾರಾಯಣ ವರ್ಮಾ ಇದ್ದಾನೆ, ಈ ಸತ್ಯನಾರಾಯಣ ವರ್ಮಾ ಆಂಧ್ರ ಮೂಲದವನು. ಇದೇ ರೀತಿಯಲ್ಲಿ ಅನೇಕ ಫ್ರಾಡ್ಗಳನ್ನ ಈತ ಮಾಡಿದ್ದಾನೆ. ಈ ಹಿಂದೆ ಸಹ ಇವನು ಕಂಬಿಯನ್ನ ಸಹ ಎಣಿಸಿರುವಂತದ್ದು. ಇವನ ಮೇಲೆ ಸಾಕಷ್ಟು ಪ್ರಕರಣಗಳು ಸಾಕಷ್ಟು ಇವೆ. ಆದ್ರೆ ಪ್ರಮುಖವಾಗಿ ಇಲ್ಲಿ ಏನು ಅಂದ್ರೆ, ಇಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ MD ಆಗಿರುವಂತಹ ಪದ್ಮನಾಭ್ ಸೇರಿದಂತೆ ಪರಶುರಾಮ್, ಈ ಪ್ರಕರಣದಲ್ಲಿ ಇವರು ಕಮಿಷನ್ ಆಶೆಯನ್ನ, ಇವರು ಸತ್ಯನಾರಾಯಣ ವರ್ಮಾ ಕಮಿಷನ್ ಆಶೆಯನ್ನ ತೋರಿಸ್ತಾನೆ. ಇವ್ರ ಜೊತೆಗೆ ಶಾಮೀಲ್ ಆಗ್ತಾರೆ. ತದನಂತರದಲ್ಲಿ ಬ್ಯಾಂಕ್ ಅಧಿಕಾರಿಗಳು ಸಹ ಶಾಮೀಲಾಗಿ ಒಟ್ಟು 700 ಅಕೌಂಟ್ಗಳನ್ನ ಇವರು ಕ್ರಿಯೇಟ್ ಮಾಡ್ತಾರೆ. ಹೇಗೆ ಅಂದ್ರೆ, ನಿಗಮದ ಹಣವನ್ನ ಫಲಾನುಭವಿಗಳಿಗೆ ನಾವು ವರ್ಗಾವಣೆ ಮಾಡಿರುವ ರೀತಿಯಲ್ಲಿ ಬಿಂಬಿಸ್ಲಿಕ್ಕೆ 700 ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿ ಆ ಅಕೌಂಟ್ಗಳಿಗೆ ಹಣವನ್ನ ಜಮಾ ಮಾಡ್ತಾರೆ. ಅಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋ ಅಂಶ ಅಂದ್ರೆ, ಈ ಹಣವನ್ನ 700 ಅಕೌಂಟ್ಗಳಿಗೆ ವರ್ಗಾವಣೆ ಮಾಡಿದ್ರೆ ಫಲಾನುಭವಿಗಳಿಗೆ ನಾವು ಹಣವನ್ನ ಜಮಾ ಮಾಡಿದ್ದೇವೆ ಆ ರೀತಿಯನ್ನ ತೋರಿಸ್ಲಿಕ್ಕೆ ಅಥವಾ ಬಿಂಬಿಸ್ಲಿಕ್ಕೆ ಈ ಎಲ್ಲ ಪ್ಲಾನ್ಗಳನ್ನ ಈ ಸತ್ಯನಾರಾಯಣ ವರ್ಮಾ ಮತ್ತೆ ಟೀಮ್ ಮಾಡುತ್ತೆ. ಹಾಗಾಗಿ ಇಲ್ಲಿ 700 ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ 89 ಕೋಟಿ ರೂಪಾಯಿಗಳನ್ನ ಈಗಾಗಲೇ ವರ್ಗಾವಣೆ ಮಾಡಿದ್ದಾರೆ. ಅದರಲ್ಲಿ 20 ಕೋಟಿ ರೂಪಾಯಿಯನ್ನ CID ಅಧಿಕಾರಿಗಳು ಸೀಜ್ ಸಹ ಮಾಡಿರುವಂತದ್ದು. ಹಾಗಾಗಿ ಈಗ CID ಅಧಿಕಾರಿಗಳು ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ಈ 700 ಭೀಮಾ ನಾಯಕ್, ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಪಾತ್ರವೇ ಇಲ್ಲದೆ ಸೂಸೈಡ್ ಮಾಡ್ಕೊಂಡ್ಬಿಟ್ರ ಚಂದ್ರಶೇಖರ್ ಅನ್ನೋ ಪ್ರಶ್ನೆ ಇದೀಗ ಕಾಡ್ತಾ ಇದೆ. ಇದರಲ್ಲಿ ಅವರ ಕೈವಾಡ ಏನು ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆಯಾ ಹೇಗೆ ಅಂತ? ಎಸ್ ರಮ್ಯ, ಏನು ಅಂದ್ರೆ ಅವರು ಹೆದರ್ಕೊಂಡ್ರ ಅಥವಾ ನನ್ನ ಮೇಲೆ ಈ ಪ್ರಕರಣವನ್ನ ಎತ್ತಾಕ್ತಾರೆ ಅನ್ನುವಂತ ಭಯದಲ್ಲಿ ಏನಾದ್ರು ಅವರು ಸೂಸೈಡ್ ಮಾಡ್ಕೊಂಡ್ರ? ಈ ಎಲ್ಲಾ ಆಯಾಮಗಳಲ್ಲಿ CID ಅಧಿಕಾರಿಗಳು ತನಿಖೆಯನ್ನ ಮಾಡ್ತಿರುವಂತದ್ದು. ಅದರ ಜೊತೆಗೆ 700 ಅಕೌಂಟ್ಗಳ ಜಾಡನ್ನು ಸಹ ಈಗ CID ಅಧಿಕಾರಿಗಳು ಬೆನ್ನತ್ತಿರುವಂತದ್ದು. ರಮ್ಯ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಭೀಮಾ ನಾಯಕ್.